ಪಕ್ಷ ಬಿಡುವ ಮೊದಲೇ ಜಿಟಿಡಿಗೆ ಜೆಡಿಎಸ್ ಪಕ್ಷ ಶಾಕ್ ಕೊಟ್ಟಿದೆ. ಶಾಸಕ ಜಿಟಿ ದೇವೇಗೌಡರ ರಾಜಕೀಯ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಈಗಾಗಲೇ ಜೆಡಿಎಸ್ನಿಂದ ಹೊರಬಂದಿರುವ ಶಾಸಕ ಜಿಟಿ ದೇವೇಗೌಡರು ಮುಂದೆ ಯಾವ ಪಕ್ಷಕ್ಕೆ ಸೇರ್ತಾರೆ ಅನ್ನೋದು ಮಾತ್ರ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಬಿಜೆಪಿ ಸೇರ್ತಾರೆ ಅಂತ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಸೇರ್ತಾರೆ ಎನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಇದರ ಮಧ್ಯೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಜೊತೆಗೆ ಗುರುತಿಸಿಕೊಳ್ತಾ ಇರುವಂತಹ ಶಾಸಕ ಜಿಟಿ ದೇವೇಗೌಡರು ಪಕ್ಷ ಸೇರ್ಪಡೆಗೂ ಮುನ್ನ ಪುತ್ರ ಹರೀಶ್ ಗೌಡರಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ ಎನ್ನಲಾಗಿದೆ. ಟಿಕೆಟ್ ಜೊತೆಗೆ ಎರಡು ಪಕ್ಷಗಳ ಮುಂದೆ ಕೆಲ ಬೇಡಿಕೆಗಳನ್ನ ಇಟ್ಟಿರುವಂತಹ ಜಿಟಿಡಿ ಯಾವ ಪಕ್ಷ ಬೇಡಿಕೆಯನ್ನ ಒಪ್ಪುತ್ತೋ ಅದರ ಜೊತೆ ಹೋಗಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಸದ್ಯ ಜೆಡಿಎಸ್ ಶಾಸಕರಾಗಿದ್ರೂ ಕೂಡ ಪಕ್ಷದ ಕಾರ್ಯಕ್ರಮಗಳಲ್ಲಿ ಶಾಸಕ ಜಿಟಿ ದೇವೇಗೌಡರು ಕಾಣಿಸ್ಕೊಳ್ತಾ ಇಲ್ಲ. ಇದೀಗ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಜೆಡಿಎಸ್ ವೆಬ್ಸೈಟ್ ನಿಂದ ಜಿಟಿ ದೇವೇಗೌಡರ ಹೆಸರನ್ನ ಹೊರಗಿಡಲಾಗಿದೆ. ಹಳೆ ಮೈಸೂರು ಭಾಗದ ಪ್ರಭಾವಿ ನಾಯಕರಾಗಿದ್ರು ಜಿಟಿಡಿ ಅವರ ಫೋಟೋ ಮತ್ತು ಹೆಸರನ್ನ ಪಕ್ಷದ ಎಲ್ಲಾ ಪೋಸ್ಟರ್ನಿಂದಲೂ ಕೂಡ ತೆಗೆಯಲಾಗ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಹೊರತಾಗಿ ಮೂರನೇ ಅಧಿಕೃತ ಪ್ರಾದೇಶಿಕ ಪಕ್ಷವಾಗಿ ಜೆಡಿಎಸ್ ಗುರುತಿಸಿಕೊಳ್ತಾ ಇದೆ. ಪಕ್ಷ ಸಂಘಟನೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಪಕ್ಷದ ಶಾಸಕರು, ವಿಧಾನ ಪರಿಷತ್ ಸದಸ್ಯರ ಹೆಸರು ಹಾಗೂ ಕಚೇರಿ ವಿಳಾಸದ ಜೊತೆಗೆ ದೂರವಾಣಿ ಸಂಖ್ಯೆಯನ್ನ ಒಳಗೊಂಡಂತಹ ಮಾಹಿತಿಯನ್ನು ನೀಡಲಾಗಿದೆ. ಆದ್ರೆ ಈ ವೆಬ್ಸೈಟ್ನಿಂದ ಜಿಟಿ ದೇವೇಗೌಡರ ಹೆಸರನ್ನ ಹೊರಗಿಡುವ ಮೂಲಕ ಈಗ ಜಿಟಿಡಿಗೆ ಶಾಕ್ ಕೊಟ್ಟಿದೆ.